ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮೆಲ್ಲರ ಶೀಲಾ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇದು 2 ದಿನದ ಡೈಲಿ ವ್ಲಾಗ್ ಆಗಿರುತ್ತೆ. ಈ ಡೈಲಿ ವ್ಲಾಗಲ್ಲಿ ನಾನು ಔಟಿಂಗ್ ಹೋಗಿದ್ದೀನಿ, ಹಾಗೆ ಮಕ್ಕಳ ಜೊತೆ ಹರಟೆ ಈ ರೀತಿಯಾಗಿ ಇರುತ್ತೆ. ಹಾಗೆ ನನಗೆ ತಿಳಿದಿರ್ತಕ್ಕಂಥ ಒಂದೆರಡು ಮಾತುಗಳು ಕೂಡ ನಾನು ಇದರಲ್ಲಿ ಹೇಳ್ಕೊಂಡಿರ್ತೀನಿ. ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಬಂದಿದ್ದಾರೆ ಮನೆಯಲ್ಲಿ. ಯಾವಾಗಲೂ ನಾನು ನಮ್ಮ ಯಜಮಾನ್ರೇ ಇರ್ತಿದ್ವಿ. ಅಂದರೆ ಮಕ್ಕಳೆಲ್ಲ ಕಾಲೇಜಲ್ಲಿರ್ತಾರೆ. ದೊಡ್ಡ ಮಗ ಅವ್ನು ಜಾಬ್ ಮಾಡ್ತಿದ್ದಾನೆ, ವರ್ಕ್ ಮೇಲೆ ಅವ್ನು ಜಿಂದಾಲಲ್ಲಿರ್ತಾನೆ. ಅವನು ವಾರಕ್ಕೊಂದು ಸಲ 15 ದಿನಕ್ಕೊಂದು ಸಲ ಹೀಗೆ ಬರ್ತಿರ್ತಾನೆ. ಆದರೆ ಈ ಸಲ 3 ಮಕ್ಕಳು ಕೂಡ ಮನೇಲಿ ಸೇರಿಕೊಂಡಿದ್ದಾರೆ. ಹಾಗಾಗಿ ನನ್ನ ಪುಟ್ಟ ಸಿಂಕಿಗೆ 2 ತಟ್ಟೆ, 2 ಲೋಟ, 2 ಪಾತ್ರೆ ಮಾತ್ರ ಇರ್ತಾಯಿದ್ವು. ಈಗ ಪೂರ್ತಿ ತುಂಬಿಕೊಂಡಿದೆ ಸಿಂಕು. ಮಕ್ಕಳು ಬಂದಿದ್ದಾರೆ, ಅವ್ರಿಗೆ ಕೇಳಿರೋದು, ಊಟಕ್ಕೆ ಮಾಡಿಕೊಡೋದು, ಸ್ನ್ಯಾಕ್ಸ್ ಮಾಡಿಕೊಡೋದು, ತಿಂಡಿ ಮಾಡಿಕೊಡೋದು, ಇದರಲ್ಲೇ ಟೈಮ್ ಹೋಗಿದೆ ನನಗೆ. ನಾನು ವಿಡಿಯೋ ಮಾಡೋಕ್ಕೆ ಕೂಡ ಆಗಿರಲಿಲ್ಲ. ಇದು ಅವರೆಲ್ಲ ಊರಿಗೆ ಹೋದ್ಮೇಲೆ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಪೂರ್ತಿ 1 ವಾರ ಇದ್ದರೂ ಕೂಡ ನಾನು ಒಂದಿನ ಮಾತ್ರ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು. ಯಾಕಂದರೆ 3 ಜನನೂ ಗಂಡು ಮಕ್ಕಳು ಇದ್ಮೇಲೆ ನಮಗೇನು ಹೆಲ್ಪ್ ಮಾಡಲ್ಲ. ಮಾಡ್ತಾರೆ, ಅವ್ರು ಮಾಡಿದ್ರೂ ಕರೆಕ್ಟಾಗಿ ಆಗಿರಲ್ಲ. ಯಾಕಂದರೆ ಗಂಡು ಮಕ್ಕಳ ಕೆಲಸ ಗೊತ್ತಲ್ವ, ಅದು ಮುಂಚೆಯಿಂದ ಮಾಡಿ ಅಭ್ಯಾಸ ಇದ್ದರೆ ಮಾಡ್ತಾರೆ. ನನಗೆ ಅವ್ರನ್ನ ಯಾವತ್ತೂ ನಾನು ಕೆಲಸಕ್ಕೆ ಹಚ್ಚೇ ಇಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಇತ್ತೀಚೆಗೆ ಅವ್ರಿಗೂ ತಿಳಿಯುತ್ತೆ, ಅಂದರೆ ದೊಡ್ಡವರಾಗಿದ್ದಾರೆ, ಮೆಚುರಿಟಿ ಇದೆ, ಏನಾದರೂ ಹೆಲ್ಪ್ ಮಾಡ್ತಾರೆ. ಈ ರೀತಿ ಪಾತ್ರೆ ತೊಳೆಯೋದು ಅಥವಾ ಬಟ್ಟೆ ತೊಳೆಯೋದು, ಇಲ್ಲ ರೊಟ್ಟಿ ಮಾಡೋದು, ಚಪಾತಿ ಮಾಡೋದು, ಅದಂತೂ ಗಂಡು ಮಕ್ಳ ಕೈಲಿ ಸಾಧ್ಯ ಇಲ್ಲ. ಕೆಲವೊಬ್ಬರು ಮಾಡ್ತಾರೆ, ಆದರೆ ನನ್ನ ಮಕ್ಕಳು ಮಾತ್ರ ಇವತ್ತಿನವರೆಗೂ ಇನ್ನೂ ಆ ಥರದ್ದು ಏನೂ ಮಾಡಿಲ್ಲ. ದೊಡ್ಡ ಮಗ ಸ್ವಲ್ಪ ಪಾತ್ರೆ ತೊಳೆಯೋದಕ್ಕೆ ಬರ್ತಾನೆ, ನಾನೇ ಬೇಡ ಅಂತ ಹೇಳ್ತೀನಿ. ನಮ್ಮ ಕೈಲಿ ಆಗೋವರೆಗೂ ನಾವು ಮಾಡ್ಕೊಳೋದು. ಗಂಡು ಮಕ್ಕಳ ಹತ್ರ ಯಾವ ಕೆಲಸ ಮಾಡಿಸ್ಬೇಕೋ ಅದನ್ನು ಮಾಡಿಸೋದು. ಈ ರೀತಿ ಇದಕ್ಕಿಂತ ಮುಂಚೆ ಒಂದು ಪುಟ್ಟಿ ಪಾತ್ರೆ ತೊಳೆದಿದ್ದೆ. ನೆಕ್ಸ್ಟು ಈಗ ಇನ್ನೊಂದು ಸಲ ಏನೋ ಖುಷಿ, ಮಕ್ಕಳು ಬಂದಾಗ ಅವ್ರು ಕೇಳಿದ್ದೆಲ್ಲ ಊಟಕ್ಕೆ ಮಾಡಿಕೊಟ್ಟು ಅವ್ರನ್ನ ಖುಷಿಯಾಗಿ ಆರೋಗ್ಯವಾಗಿ ಇಡೋದೇ ತಾಯಂದಿರ ಆಸೆ ಅಲ್ವಾ. ಎಲ್ರಿಗೂ ಯಾವ ರೀತಿ ಇರುತ್ತೋ ಆ ರೀತಿ ನನಗೂ ಕೂಡ. ಮಕ್ಕಳು ಬಂದಿದ್ದಂತೂ ತುಂಬಾ ಖುಷಿ. ಕೆಲಸ ಜಾಸ್ತಿ ಆಯಿತು ಅನ್ನೋದಕ್ಕಿಂತನೂ ಮಕ್ಕಳು ಇರ್ತಾರಲ್ಲ ಜೊತೆಗೆ. ಅವ್ರು ಪೂರ್ತಿ ಹಾಸ್ಟೆಲಲ್ಲೇ ಓದಿರೋದು. ಅವರು ಹೈಸ್ಕೂಲಿಂದನೂ ಹೊರಗಡೆನೇ ಓದಿದ್ದಾರೆ ನನ್ನ ಮಕ್ಕಳು ಇಬ್ಬರು. ದೊಡ್ಡವನು ಮಾತ್ರ ನಮ್ಮ ಜೊತೆಗೆ ಇದ್ದ. ಇಬ್ಬರು ಮಕ್ಕಳು ಹೈಸ್ಕೂಲಿಂದನೇ ಹೊರಗೆ ಇರೋದು. ಅವ್ರು 1 ದಿವಸ 2 ದಿವಸ ಬಂದಾಗ ನನಗೆ ತುಂಬಾ ಖುಷಿಯಾಗಿರುತ್ತೆ. ಅವರಿಗೆ ರೊಟ್ಟಿ ಊಟ ಅಂದರೆ ಬಹಳ ಇಷ್ಟ. ಅಂದರೆ ಹಾಸ್ಟೆಲಲ್ಲಿ ಅದು ಇದು ಊಟ ಮಾಡಿ ಅವ್ರಿಗೆ ಬಾಯಿ ಕೆಟ್ಟೋಗಿರುತ್ತೆ. ಅಂದರೆ ಅವ್ರಿಗೆ ಇಷ್ಟ ಇಲ್ಲದ್ದೇ ಆಲ್ಮೋಸ್ಟ್ ಕೊಡೋದು ಅಂತ ಅವ್ರು ಹೇಳ್ತಾರೆ. ಹಾಸ್ಟೆಲಲ್ಲಿ ರೈಸ್ ಐಟಮ್ಸ್ ಎಲ್ಲ ಜಾಸ್ತಿ ಕೊಡ್ತಾರಮ್ಮ ಅಂತ ಹೇಳ್ತಿರ್ತಾರೆ ಮಕ್ಕಳು. ಇತ್ತೀಚೆಗೆ ಸಿಲಿಂಡರ್ ತುಂಬ ಅಭಾವ ಆಗಿರೋದ್ರಿಂದ ತುಂಬಾ ಚಪಾತಿ, ರೊಟ್ಟಿ, ಆ ರೀತಿ ರೊಟ್ಟಿ ಏನು ಕೊಡಲ್ಲ ಬಿಡು, ಚಪಾತಿನೇ ಕೊಡ್ತಾರೆ. ಅದು ಕಡಿಮೆನೇ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ನಾನು ಅದಕ್ಕೆ ಹೇಳ್ತಿರ್ತೀನಿ, ನೀವು ಓದೋದಕ್ಕೆ ಹೋಗಿರೋದು, ಅಲ್ಲಿ ಯಾವ ರೀತಿ ಊಟ ಇರುತ್ತೋ ಅದನ್ನು ಊಟ ಮಾಡಿಕೊಂಡು ವಿದ್ಯೆ ಕಲ್ತ್ಕೊಂಬನ್ನಿ ಅಂತ ನಾನು ಹೇಳ್ತೀನಿ. ನಮ್ಮ ಯಜಮಾನ್ರು ಕೂಡ ಅದೇ ಮಾತು ಹೇಳೋದು ಯಾವಾಗಲೂ. ಒಂದು ದೊಡ್ಡ ಬದನೆಕಾಯಿ ಇತ್ತು, ಅದರ ಪೂರ್ತಿ ನಮಗೆ 5 ಜನಕ್ಕೆ ಚಟ್ನಿ ಆಗುತ್ತೆ. ಆ ರೀತಿ ದೊಡ್ಡ ಬದನೆಕಾಯಿ ಇದೆ. ಅದನ್ನು ಸುಟ್ಕೊಂಡೆ. ಬದನೆಕಾಯಿ ಚಟ್ನಿ ಜೊತೆಗೆ 1-2 ಟೊಮೊಟೊ ಹುರಿದು ಹಾಕಿದರೆ, ಟೊಮೊಟೊ ಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿನೂ ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡು ಬದನೆಕಾಯಿನೂ ಸುಟ್ಕೊಂಡು ಚಟ್ನಿ ಮಾಡಿಬಿಟ್ರೆ ಬಹಳ ರುಚಿಯಾಗಿರುತ್ತೆ. ಯಾವಾಗಲೂ ನಾನು ಬದನೆಕಾಯಿ ಚಟ್ನಿ ಮಾಡಲಿ ಅದ್ರ ಜೊತೆ ಟೊಮೊಟೊ ಹಣ್ಣು ಸೇರಿಸೇ ಇರ್ತೀನಿ. ಹೀಗೆ ಮತ್ತು ಮೂಲಂಗಿ ಕೂಡ ಇತ್ತು. ತರಕಾರಿ ಎಲ್ಲ ಖಾಲಿ ಆಗಿತ್ತು. ಮೂಲಂಗಿ ಒಂದೇ ಇತ್ತು. ಮೂಲಂಗಿ ಪಲ್ಯ ಮಾಡಿದ್ರಾಯಿತು ಜೋಳದ ರೊಟ್ಟಿಗೆ ಅಂತ ಹೇಳಿ ಮೂಲಂಗಿನ ತಕ್ಕೊಂಡೆ ತುರಿಯೋಣ ಅಂತ. ಹೀಗೆ ಮೂಲಂಗಿ ತುರಿತಾ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಇತ್ತೀಚೆಗೆ ಅಂದರೆ ಈಗ ಈ ಬುಧವಾರಕ್ಕೆ 1 ವೀಕ್ ಆಗುತ್ತೆ. ನಾನೊಂದು ನನ್ನ ಫ್ರೆಂಡು, ಅಂದರೆ ನನ್ನ ವಾಕಿಂಗ್ ಫ್ರೆಂಡು, ಮತ್ತು ನನಗೆ ಭಾಳ ಬೆಸ್ಟು, ಮೈಸೂರಲ್ಲಿರ್ತಾಳೆ. ಮುಂಚೆ ಕೂಡ್ಲಿಗಿಯಲ್ಲಿದ್ಲು ಅವಳು, ಉಷಾ ಅಂತ. ಆಕೆ ನನಗೆ ಶ್ರೀ ದುರ್ಗಾ ಸಪ್ತಶತಿ ಅಂತ ಆನ್ಲೈನ್ ಕ್ಲಾಸ್ ಕೋಚಿಂಗಿಗೆ ಸೇರಿಸಿದ್ದಾಳೆ. ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ ಆ ಮೇಡಮ್.
ಪೂರ್ಣಿಮಾ ಮಂಜುನಾಥ್ ಅಂತಂದೇಳಿ ಸುಮಾರು 60 ಜನರ ಬ್ಯಾಚ್ ಇದೆ. ಅದು ಬೆಳಿಗ್ಗೆ 8:45ಗೆಲ್ಲ ಶುರು ಆಗುತ್ತೆ, 9:45ವರೆಗೂ ಇರುತ್ತೆ. ಮಂಡಕ್ಕಿ ಬಹಳ ಎಷ್ಟು ಖುಷಿಯಾಗುತ್ತೆ ಆ ಕ್ಲಾಸ್ ಕೇಳೋಕ್ಕೆ, ಕಲಿಯೋದಕ್ಕೆ. ಅಂದರೆ ಅಮ್ಮನವರೇ ನಮ್ಮ ಕಣ್ಣೆದುರಿಗೆ ಬಂದಿದ್ದಾರೆ ಅನ್ನೋ ರೀತಿಯಾಗಿ ಅವರು ಪೂರ್ಣಿಮಾ ಮಂಜುನಾಥ್ ಮೇಡಮ್ ಅವರು ನಮಗೆ ಕಲಿಸ್ಕೊಡ್ತಾರೆ. ಹಾಗೆ ಅದರ ಬಗ್ಗೆ ವಿಶ್ಲೇಷಣೆ ಕೂಡ ಮಾಡ್ತಾರೆ. ಆ ಶ್ಲೋಕದ ಅರ್ಥ ಕೊನೆಯಲ್ಲಿ ಹೇಳ್ತಾರೆ, ನಮಗೆ ಕಲಿಸ್ಕೊಟ್ಟಿರೋ ಶ್ಲೋಕದ ಅರ್ಥನ. ಅದನ್ನು ಕೇಳುವಾಗ ದೇವಿನೇ ನಮ್ಮ ಕಣ್ಣೆದುರಿಗಿದ್ದಾಳೆ ಅನ್ನೋ ರೀತಿ ಅವರು ವಿವರಣೆ ಮಾಡಿ ಹೇಳ್ತಾ ಇರ್ತಾರೆ. ನನಗಂತೂ ಸೇರಿತ್ತು, ತುಂಬಾ ಖುಷಿಯಾಯಿತು. ಉಷಾಗೆ ನಾನಿಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪೂರ್ಣಿಮಾ ಮಂಜುನಾಥ್ ಮೇಡಮು ಕೂಡ ನಾನು ಬಹಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೋ ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ಮಂತ್ರ ಹೇಳ್ಕೊಂಡು ಪೂಜೆ ಮಾಡಿ, ನಾನು ವಾರ, ತಿಥಿ, ಅಮಾವಾಸ್ಯೆ, ಹುಣ್ಣಿಮೆ ಅನ್ನೋ ರೀತಿನ ಅಂದ್ಕೊಂಡು ಪೂಜೆ ಮಾಡ್ತಾ ಆ ರೀತಿಯಾಗಿ ಮಂತ್ರಗಳನ್ನ ಹೇಳ್ಕೊಳ್ತಾ ಇದ್ದೆ. ಈ ಶ್ಲೋಕದ ಪುಸ್ತಕ ನೋಡಿದ ತಕ್ಷಣ ಇದನ್ನು ನಾನು ಕಲಿತೀನಾ ಅಂತ ನಾನು ಅಂದ್ಕೊಂಡಿದ್ದೆ. ಆ ಅಕ್ಷರಗಳನ್ನೆಲ್ಲ ನೋಡಿಬಿಟ್ರೆ ಸಾಧ್ಯನಾ ಈ ಸಂಸ್ಕೃತ ನಾನು ಕಲಿಬಹುದಾ ಅಂತ. ಆದರೆ ಆ ಮೇಡಮ್ ಕ್ಲಾಸಿಗೆ ಧೈರ್ಯ ಮಾಡಿ ಜಾಯಿನ್ ಆದೆ ನಾನು. ಎಷ್ಟು ಚಂದವಾಗಿ ಬಿಡಿಸಿ 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 ಸಣ್ಣ ಮಕ್ಕಳಿಗೆ ಆ ABCD ಹೇಳ್ಕೊಡ್ತಾರಲ್ಲ, ಆ ರೀತಿಯಾಗಿ ಅವ್ರು ಹೇಳ್ಕೊಡ್ತಾರೆ. ನನಗಂತೂ ತುಂಬಾ ಖುಷಿಯಾಗುತ್ತೆ. ಬೆಳಗ್ಗೆ 8:45 ಆಗೋದೇ ಕಾಯ್ತಾ ಇರ್ತೀನಿ ನಾನು. ನನ್ನ ಕೆಲಸ ಬೇಗ ಬೇಗ ಮುಗಿಸ್ಕೊಂಡಿರ್ತೀನಿ. ಆ ಕ್ಲಾಸ್ ಅಟೆಂಡ್ ಮಾಡಿದಾಗ ಎಷ್ಟು ಮನಸ್ಸಿಗೆ ನಿರಾಳ ಆಗುತ್ತೆ ಅಂದರೆ, ಆಮೇಲೆ ನಮಗೆ ಅವರು ಕಲಿಸಿದ ಅಧ್ಯಾಯನ ಪ್ರಾಕ್ಟೀಸ್ ಮಾಡಿ ರೆಕಾರ್ಡ್ ಮಾಡಿ ಹಾಕೋಕೆ ಹೇಳ್ತಾರೆ. ಅದು ಕೂಡ ಸಣ್ಣ ಮಕ್ಕಳಿಗೆ ಹೋಮ್ವರ್ಕ್ ಕೊಡೋ ರೀತಿಯಾಗಿ. ಅದರಲ್ಲಿ ತಪ್ಪಿದ್ರೆ ಮತ್ತೆ ರಿಟರ್ನ್ ಅವರು ವಾಯ್ಸ್ ರೆಕಾರ್ಡ್ ಮಾಡಿ, ಇಲ್ಲಿ ನೀನು ತಪ್ಪು ಹೇಳಿದ್ಯಾ, ಇದನ್ನು ಸರಿ ಮಾಡ್ಕೊ, ಇದನ್ನು ಅಭ್ಯಾಸ ಮಾಡು ಅಂತ ಹೇಳ್ಕೊಡ್ತಾರೆ. ಎಷ್ಟು ಪೇಷನ್ಸು ಆ ಆ ತಾಯಿಗೆ. ನನಗಂತೂ ಅವ್ರನ್ನ ನೋಡಿಬಿಟ್ರೆ ಆ ಆನ್ಲೈನ್ ವಿಡಿಯೋದಲ್ಲಿ ಅವ್ರ DP ಇದೆ. ಅಬ್ಬಾ, ದೇವಿನೇ ಇದ್ದಾಳೆ ನಮ್ಮ ಜೊತೆ ಅನ್ನೋ ರೀತಿ ಲಕ್ಷಣವಾಗಿದ್ದಾರೆ. ಅವರ ಧ್ವನಿ ಕೂಡ ಅದೇ ರೀತಿಯಾಗಿದೆ. ನನಗೆ ತುಂಬಾ ಮನಸ್ಸಿಗೆ ನಿರಾಳ ಅನ್ನಿಸ್ತಾ ಇದೆ ಆ ಕ್ಲಾಸಿಗೆ ಸೇರಿದಾಗಿಂದ. ಬಹಳ ಖುಷಿ ಆಗ್ತಾ ಇದೆ. ದೇವಿನ ನಾನು ಸ್ಮರಣೆ ಮಾಡ್ತಾ ಇದ್ದೆ. ಪ್ರತಿ ಶುಕ್ರವಾರ ಚಾಮುಂಡಮ್ಮನ ನಾಮ ಹೇಳ್ಕೊಂಡ್ಬಿಟ್ಟು ಆಕೆಯ ಮೂರ್ತಿ ತಂದಿಟ್ಕೊಂಡಿದ್ದೀನಿ ಮನೆಯಲ್ಲಿ. ಅವತ್ತಿನ ದಿನ ಪೂಜೆ ಮಾಡಿ ಆಕೆಗೆ ಒಂದು ತುಪ್ಪದ ಆರತಿ ಬೆಳಗಿ ನಾನು ಪೂಜೆ ಮಾಡ್ತಾ ಇದ್ದೆ. ಆ ಪೂಜೆಯ ಫಲ ಏನೋ ಗೊತ್ತಿಲ್ಲ, ತಾಯಿನೇ ನನಗೆ ಈ ಶ್ಲೋಕ ಕಲಿಯೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾಳೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗಂತೂ ತುಂಬಾ ಖುಷಿಯಾಗಿದೆ. ನೀವು ಯಾರಾದರೂ ಸೇರೋರಿದ್ದರೆ ನನಗೆ ನಾನು ಸೇರ್ತೀನಿ ಅಂತ ಮೆಸೇಜ್ ಹಾಕಿ. ಬೇಕಂದರೆ ನಾನು ನಿಮಗೆ ಆ ಲಿಂಕ್ನ ಶೇರ್ ಮಾಡ್ತೀನಿ. ಇನ್ನೂ 1-2-3 ದಿನಗಳ ಕಾಲ ಸೇರೋದಕ್ಕೆ ಅವಕಾಶ ಇದೆ. ಹಾಗಾಗಿ ಮೇಡಮ್ ಹೇಳ್ತಾ ಇರ್ತಾರೆ ಕ್ಲಾಸಲ್ಲಿ, ಇದು ಫ್ರೀ ಕ್ಲಾಸು, ಇದಕ್ಕೆ ₹1 ದುಡ್ಡು ತೊಗೊಳಲ್ಲ ಮೇಡಮ್ಮು. ಅವರು PDF ಕಳಿಸ್ತಾರೆ, ಅದನ್ನು ನೋಡಿಕೊಂಡು ನಾವು ಅದರಲ್ಲಿ ಪ್ರಿಂಟೌಟ್ ತಕ್ಕೋಬೇಕು. ಇಲ್ಲಾಂದರೆ ಆನ್ಲೈನು ಒಂದು ಬುಕ್ಕು ನಾವು ತರಿಸ್ಕೋಬಹುದು. ಅದನ್ನು ಕೂಡ ಲಿಂಕ್ ಕಳಿಸ್ತಾರೆ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೋಬಹುದು. ಆದರೆ ಕಲಿಯುವಾಗ ಬುಕ್ ಮಾತ್ರ ಕಂಪಲ್ಸರಿಯಾಗಿ ಇರಲೇಬೇಕು. ಆ ಪುಸ್ತಕನ ಮುಂದೆ ಇಟ್ಕೊಂಡು ಅವ್ರು ಹೇಳ್ಕೊಡೋದನ್ನ ಗಮನ ಇಟ್ಟು ಕೇಳ್ಕೊಳ್ತಾ, ಅವ್ರು ಹೇಳಿಕೊಟ್ಟಿದ್ದ ದಿವಸನೇ ನಾವು ಅಭ್ಯಾಸ ಮಾಡ್ತಾ ಬಂದರೆ ಏನೂ ಕಷ್ಟ ಆಗಲ್ಲ. ನಮಗೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬಂದರೆ ಸಾಕು. ಎಷ್ಟು ಈಸಿಯಾಗಿ ಹೇಳ್ಕೊಡ್ತಾಳೆ ಆ ತಾಯಿ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಇತ್ತೀಚೆಗೆ ಆ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಬಹಳ ಖುಷಿ ಆಗ್ತಾಯಿದೆ. ಹಾಗೆ ಶನಿವಾರ ಭಾನುವಾರ ಕ್ಲಾಸ್ ಇರೋಲ್ಲ 2 ದಿವಸ. ಇಷ್ಟು ದಿವಸ ಕಲಿಯೋದ್ರಲ್ಲೇ ಇದ್ದೀನಿ. ನಿನ್ನೆ ಮೊನ್ನೆಯಿಂದ ನಾನು ಕಲ್ತಿರೋ ಶ್ಲೋಕನ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೀನಿ. ಪೂರ್ಣಿಮಾ ಮೇಡಮ್ ಅವ್ರ ಜೊತೆಗೆ ಇನ್ನೊಬ್ಬರು ಉಮಾ ಮೇಡಮ್ ಅಂತ ಇದ್ದಾರೆ. ನಮ್ಮ ರೀತಿಯೇ ಕಲ್ತ್ಕೊಂಡಿರೋ ಮೆಂಬರ್ಸ್ ಇರ್ತಾರಲ್ಲ, ಅವರನ್ನೇ ಎಲ್ಲ ಮಿಸ್ಟೇಕ್ ತಿದ್ದೋ ಟೀಚರ್ಸ್ ರೀತಿ, ಗೈಡೆನ್ಸ್ ರೀತಿ, ಮೆಂಟರ್ ರೀತಿ ಒಬ್ಬರನ್ನ ಅವರೇ ರೆಡಿ ಮಾಡಿಟ್ಟಿರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಮೇಡಮ್ ಅವ್ರಿಗೆ ನಾವು ಕಲ್ತಿರೋ ಶ್ಲೋಕನ ಅವರಿಗೆ ರೆಕಾರ್ಡ್ ಮಾಡಿ ಹಾಕಿದಾಗ ಅವರು ಅದನ್ನು ಕರೆಕ್ಷನ್ ಮಾಡಿ ನಮಗೆ ತಪ್ಪು ಸರಿ ಹೇಳ್ತಾರೆ. ಅದರಲ್ಲಿ ಮೇಡಮ್ ಕೂಡ ಇರ್ತಾರೆ, ಅವರು ಕೂಡ ನೋಡ್ತಾ ಇರ್ತಾರೆ. ಈ ರೀತಿ ಸಾಗಿದೆ ನನ್ನ ದಿನಚರಿ ಇತ್ತೀಚೆಗೆ. ಇದ್ರ ಜೊತೆಗೆ ಈ ಯೂಟ್ಯೂಬ್ ಒಂದು ಮಾಡ್ಕೊಂಡಿದ್ದೀನಿ. ಹೀಗೆ ನಾವು ನಮ್ಮನ್ನು ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಏನೋ ಒಂದು ರೀತಿ ನಮಗೆ ಖುಷಿ ಅನಿಸುತ್ತೆ. ನಾವು ಗ್ಯಾಸ್ ಮುಂದೆ
ಅಥವಾ ಟಿ ವಿ ಮುಂದೆ ಇದೇ ರೀತಿ ನಾವು ದಿನ ಕಳೆಯೋದ್ರಿಂದ ನಮಗೆ ಒಂದಲ್ಲ ಒಂದಿನ ಜೀವನಕ್ಕೆ ಬೇಸರ ಅನ್ನಿಸ್ಬಿಡುತ್ತೆ. ಏನಪ್ಪ ನಮ್ಮ ದಿನ ಇಷ್ಟೇ ಅಲ್ವಾ ಅನ್ನೋ ರೀತಿ ಈ ರೀತಿ ನಾವು ಒಂದು ಮಂತ್ರ ಕಲಿಯೋದು, ಶ್ಲೋಕ ಕಲಿಯೋದು ಅಥವಾ ಈ ರೀತಿಯಾಗಿ ಯೂಟ್ಯೂಬ್ ಅಂತ ಮಾಡಿಕೊಂಡು ಮನಸ್ಸು ಬಿಚ್ಚಿ ನಾವು ನಮ್ಮದನ್ನು ಏನಾದರೂ ಹೇಳ್ಕೊಳೋದು ಮಾಡ್ತೀವಲ್ಲ, ಆವಾಗ ನಮಗೆ ಏನೋ ಮನಸ್ಸು ಹಗುರ ಅನಿಸುತ್ತೆ. ಆವಾಗ ನಮಗೂ ಒಂದು ರೀತಿ ಏನೋ ಬೇರೆ ನಮಗೆ ಆಗಿರ್ತಕ್ಕಂಥದ್ದು ಒಂದು ಇದೆ ಅನ್ನೋ ಒಂದು ಭಾವನೆ ಬಂದು ಸ್ವಲ್ಪ ನಮಗೆ ಬೇಜಾರು ಅದು ಇದು ಎಲ್ಲ ಕಳೆಯುತ್ತೆ. ಏನಾದರೂ ಒಂದರಲ್ಲಿ ತೊಡಗಿಸ್ಕೊಳ್ಳಿ ಹೆಣ್ಮಕ್ಳು. ಮನೆ ಕೆಲಸ ಮಾಡೋದು ಇದ್ದೇ ಇದೆ, ನಾವು ಕೊನೆಯವರೆಗೂ ಅದರ ಜೊತೆ ಬೇರೆ ರೀತಿ ತೊಡಗಿಸ್ಕೊಂಡಾಗ ಮನೆ ಕೆಲಸ ಮಾಡೋಕ್ಕೆ ನಮಗೆ ಖುಷಿ ಕೂಡ ಆಗುತ್ತೆ. ಹಾಗೆ ನಾವು ಫ್ಯಾಮಿಲಿಯವ್ರ ಜೊತೆಗೆ ತುಂಬಾ ಖುಷಿಯಾಗಿ ಕೂಡ ಇರ್ತೀವಿ. ಎಲ್ಲ ಸಕಾರಾತ್ಮಕ ಗುಣಗಳು ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ನಾವು ಚೆನ್ನಾಗಿದ್ದಾಗ ನಮ್ಮ ಜೊತೆಗಿರೋರು ಚೆನ್ನಾಗಿರ್ತಾರೆ, ನಾವು ನಮ್ಮ ಜೊತೆಗಿರೋರು ಚೆನ್ನಾಗಿದ್ದಾಗ ಊರು ಚೆನ್ನಾಗಿರುತ್ತೆ, ಊರು ಚೆನ್ನಾಗಿದ್ದಾಗ ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ, ಆಮೇಲೆ ನಮ್ಮ ರಾಜ್ಯ, ನಮ್ಮ ದೇಶ ಚೆನ್ನಾಗಿರುತ್ತೆ. ಹೀಗೆ ಎಲ್ಲರೂ ಚೆನ್ನಾಗಿರಬೇಕಲ್ವ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ನಾವು ಒಳ್ಳೆಯದಂತೂ ಕೆಟ್ಟದ್ದಂತೂ ಮಾಡಬಾರ್ದು. ಒಳ್ಳೆಯದಂತೂ ಮಾಡೋಕ್ಕಾಗದೇ ಇದ್ರೂ ಕೆಟ್ಟದ್ದಂತೂ ಮಾಡಬಾರ್ದು. ಹಾಗಾಗಿ ನಾವು ಒಂದು ಕೊಡುಗೆಯನ್ನು ಕೊಡಬೇಕಂತೆ. ಏನಾದರೂ ನಾವೊಂದು ಸಕಾರಾತ್ಮಕವಾಗಿ ಜೀವನ ಶೈಲಿನ ಸಾಗಿಸ್ಕೊಂಡ್ಬಿಟ್ರೆ ಅದರಲ್ಲೇ ನಮಗೆ ಬೇಕಾದಷ್ಟು ನಾವು ಏನೋ ಒಂದು ರೀತಿ ಸೇವೆ ಮಾಡಿದ್ವಿ ಅಂತ ಅನಿಸುತ್ತೆ. ಯಾಕಂದರೆ ನಾವು ಸಕಾರಾತ್ಮಕವಾಗಿದ್ದಾಗ ಜೊತೆಗಿರೋರೆಲ್ಲರೂ ಅದೇ ರೀತಿಯಾಗಿ ಆಗಿಬಿಡ್ತಾರೆ ಆಟೋಮೆಟಿಕ್ಲಿ. ಹಾಗಾಗಿ ಎಲ್ಲರೂ ಒಂದು ಒಳ್ಳೆಯ ರೀತಿಯ ಗುಣಗಳನ್ನ ಬೆಳೆಸ್ಕೊಂಡು ಹೋಗೋದೇ ನಾನು ಅಂದ್ಕೊಂಡಿರೋ ಒಂದು ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ ಆ ರೀತಿ. ಏನು ಇವೆಲ್ಲ ನಾನು ತಿಳ್ಕೊಂಡಿರೋದು, ನನಗೆ ತಿಳಿದಿರೋ ಮಾತು. ಇದರಲ್ಲೇನಾದರೂ ತಿದ್ದುಪಡಿ ಮಾಡ್ಕೊಳೋದಿದ್ದರೆ ನೀವು ಹೇಳ್ಬಹುದು. ಹಾಗೆ ಸರಿ ಅನಿಸಿದರೂ ಕೂಡ ನೀವು ಹೇಳ್ಬಹುದು. ಜೋಳದ ರೊಟ್ಟಿ 8-10 ಸುಟ್ಕೊಂಡಿರ್ತಿದ್ದೆ ನಾನು ಯಾವಾಗಲೂ. ಮನೇಲಿ ಮಕ್ಕಳು ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಲಟ್ಸೋದು, ಒಂದು ಸ್ವಲ್ಪ ಬಡಿಯೋದು, ಹೀಗೆ ನನ್ನ ಜೋಳದ ರೊಟ್ಟಿ ಮಾಡೋದು ನಾನು. ಮುಂಚೆ ನಾನು ಮದುವೆ ಆದಾಗ ನನಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರ್ತಿರಲಿಲ್ಲ. ನಾನು ಮದುವೆ ಆದಾಗ ನನಗೆ 15 ವರ್ಷ. ನಮ್ಮ ಮನೆಯವ್ರ ಅಣ್ಣನ ಹೆಂಡ್ತಿ ಅಂದರೆ ನಮ್ಮ ದೊಡ್ಡಕ್ಕ, ಅವ್ರು ಜಾಸ್ತಿ ರೊಟ್ಟಿ ಮಾಡ್ತಾಯಿದ್ರು. ಮತ್ತು ಇನ್ನೊಬ್ಬಕ್ಕ ಪಲ್ಯ, ಸಾರು ಆ ರೀತಿ ಮಾಡ್ತಾಯಿದ್ರು. ನಾವೆಲ್ಲ ತರಕಾರಿ ಕಟ್ ಮಾಡಿಕೊಡೋದು, ಕಸ ಹೊಡೆಯೋದು, ನೆಲ ಒರೆಸೋದು ಈ ರೀತಿ ಮಾಡ್ತಾಯಿದ್ವಿ. ನಾವು ನಮ್ಮ ಮೈದನ ಹೆಂಡ್ತಿ ಎಲ್ಲರೂ ಸೇರಿ. ಹೀಗೆ ಮನೆಯಲ್ಲಿ ತುಂಬಿದ ಕುಟುಂಬ ಇದ್ದಾಗ ಏನೋ ಅದೊಂಥರ ಚೇಂಜಸ್ಸು. ಕೆಲಸ ಒಬ್ಬರೇ ಮಾಡಿದ್ವಿ ಬಿಡಪ್ಪ ಅನಿಸೋದಿಲ್ಲ. ಎಲ್ಲರೂ ಸೇರ್ಕೊಂಡು ಮಾಡಿದಾಗ ನಮಗೆ ಕೆಲಸ ಅಳಾರು ಅನಿಸುತ್ತೆ. ಅಂದರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಬಿಟ್ರೆ ಕೆಲಸನೇ ಮಾಡೀವಿ ಇಲ್ಲ ಅಂತ ಅನಿಸುತ್ತೆ. ಆದರೆ ಈಗ ಎಲ್ಲ ಕೆಲಸನೂ ಒಬ್ಬರೇ ಮಾಡ್ಕೊಳಕ್ಕೆ ಶುರು ಮಾಡಿದಾಗ ಎಷ್ಟು ಕೆಲಸ ಮಾಡ್ತಾ ಇದ್ದೀವಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಕುಟುಂಬ ತುಂಬಾ ಚೆಂದ. ನೋಡಿ, ಎಲ್ಲರಿಗೂ ಅಡುಗೆ ಮಾಡಿಕೊಟ್ಟೆ, ಖುಷಿಯಾಗೆಲ್ಲ ಊಟ ಮಾಡಿದರು. ಇದು ನೆಕ್ಸ್ಟ್ ಡೇ ನಾವು ನಮ್ಮ ಮನೆ ದೇವರಿಗೆ ಹೋದ್ವಿ, ಸಿಂಟ್ಲೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ. ನನ್ನ 2ನೇ ಮಗ ಮತ್ತು ಕೊನೆ ಮಗ, ಹಾಗೆ ನಾನು ನಮ್ಮ ಮನೆಯವರು. ದೊಡ್ಡ ಮಗ ಬರಲಿಲ್ಲ, ಅವನ ಮನೇಲೇ ಇದ್ದ. ಸಿಂಟ್ಲೂರು ವೀರಭದ್ರೇಶ್ವರಕ್ಕೆ ಹೋಗಿ ತುಂಬ ದಿನಗಳೇ ಆಗಿತ್ತು. ನಾನು ಹೋಗಿ ಬಂದಿದ್ದೆ ನಮ್ಮ ಮನೆ ಪ್ರವೇಶ ಆದಮೇಲೆ. ನಂದೊಂದು ಹರಕೆ ಇತ್ತು, ದೇವರಿಗೆ ಅಭಿಷೇಕಕ್ಕೆ ಕೊಟ್ಟಿದ್ದೆ. ಹಾಗಾಗಿ ಮುಗಿಸ್ಕೊಂಡು ಬಂದೆ. ನಮ್ಮ ಯಜಮಾನರು ಮತ್ತು ಮನೆಯವರು ಹೋಗಿರಲಿಲ್ಲ. ಅವರು ಮಕ್ಕಳು ಬಂದಾಗೆ ಹೋಗ್ಬಿಡೋಣ, ಆಮೇಲೆ ಮತ್ತೆ ಅವ್ರಿಗೆ ರಜೆ ಸಿಗಲ್ಲ ಅಂತ ಹೇಳಿದರು. ಹಾಗಾಗಿ ನಾವು ಹೋಗಿ ಬಂದ್ವಿ. ಹೋಗ್ತಾ ಕೊಟ್ಟೂರಲ್ಲಿ ಶೆಟ್ರು ಹೋಟಲ್ಲಿ ಪೂರಿ ತಿಂದು ಹೋದ್ವಿ. ಇನ್ನೇನು ದೇವಸ್ಥಾನ ಬಂದೇ ಬಿಡ್ತು. ದೇವಸ್ಥಾನಕ್ಕೆ ಒಂದು 250-300 ಸ್ಟೆಪ್ಸ್ ಇದ್ದಾವೆ. ನೀನು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು ಅಥವಾ ಕಾರಲ್ಲೂ ಹೋಗ್ಬೋದು ಅಂತ ಈ ರೀತಿ ಡಿಸ್ಕಸ್ ಮಾಡ್ತಾಯಿದ್ವಿ. ನಾವು ನಮ್ಮ ಯಜಮಾನರು ನಾವು ಕಾರಲ್ಲೇ ಮೇಲೆ ಗುಡ್ಡಕ್ಕೆ ಹೋದ್ವಿ. ಮಕ್ಕಳು ಹೊಳೆ ಹತ್ರ ಹೋಗಿ ಕಾಲು ತೊಳ್ಕೊಂಡು ಸೀದಾ ದೇವಸ್ಥಾನದ ಹತ್ರ ಮೆಟ್ಲು ಹತ್ಕೊಂಡೇ ಬಂದರು. ತೆಂಗಿನಕಾಯಿ, ಹೂವಿನ ಹಾರ, ಕಾಯಿ ಕರ್ಪೂರ, ಅಮ್ಮನವರಿಗೆ ಉಡಿ ಎಲ್ಲ ತೊಗೊಂಡು ದೇವಸ್ಥಾನದ ಹತ್ರ ಬಂದು ಅಷ್ಟೊತ್ತಿಗೆ ಮಕ್ಕಳು ಕೂಡ ಬಂದುಬಿಟ್ಟಿದ್ರು. ಸ್ಟೆಪ್ಸ್ ಹತ್ಕೊಂಡು ಬೇಗ ಬಂದ ತಕ್ಷಣ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡ್ಬಿಟ್ಟು ಮಹಾಮಂಗಳಾರತಿನೂ ಮಾಡಿಸಿ ಸ್ವಾಮಿಗೆ
ಕಾಯಿ ಕರ್ಪೂರ ಹಾರ ಎಲ್ಲ ಮಾಡಿಸಿ ಹೀಗೆ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ತುಂಬಾ ಒಂಥರ ಪೀಸ್ ಆಫ್ ಮೈಂಡ್ ಅನ್ನಿಸ್ತು, ಶಾಂತವಾಗಿತ್ತು ದೇವಸ್ಥಾನ. ಅಮ್ಮನವ್ರ ಗುಡಿಗೂ ಹೋದ್ವಿ. ಇಲ್ಲಿ ದೇವಸ್ಥಾನದ ಎದುರುಗಡೆನೇ ಸಿಂಟ್ಲೂರು ಈರಣ್ಣನ ದೇವಸ್ಥಾನ ಎದುರುಗಡೆನೇ ಹೊಳೆ ಇದೆ ನೋಡಿ. ನೀರು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಡ್ಯಾಮ್ ಫುಲ್ ಆಗಿರೋದ್ರಿಂದ ಡ್ಯಾಮಿನ ಹೆಚ್ಚುವರಿ ನೀರು ಇಲ್ಲೆಲ್ಲ ಬಂದಿರುತ್ತೆ. ಮಕ್ಕಳನ್ನು ನೋಡ್ತಾ ನಿಂತಿದ್ರು, ನಾನು ಹೋಗಿ ನೋಡ್ಕೊಂಡು ಬಂದೆ. ಕಣ್ಣು ತುಂಬ ಹಿತ ಅನ್ನಿಸ್ತಾ ಇತ್ತು ನೀರು ಹಸಿರು ನೋಡಿ. ಈಗಂತೂ ಮಳೆನೇ ಇಲ್ಲ. ಈ ರೀತಿ ನೀರಿಂದ ರೈತರು ಬೆಳೆ ಬೆಳ್ಕೋಬೇಕು ಅಷ್ಟೇ. ಅಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೇ ಪಕ್ಕದಲ್ಲಿದೆ ಕಾಳಮ್ಮನ ದೇವಸ್ಥಾನ, ಈರಣ್ಣನ ಪಕ್ಕದಲ್ಲೇ ಕಾಳಮ್ಮನ ದೇವಸ್ಥಾನ. ಅದನ್ನು ಹೋಗಿ ಅಲ್ಲಿಗೂ ಅಮ್ಮಗೆ ಉಡಿ ಕೊಟ್ಟು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಮತ್ತು ನಮ್ಮ ಯಜಮಾನರು ಫೋಟೋ ತಕ್ಕೊಂಡ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದ ಇತ್ತು. 1-1:30 ಟೈಮ್ ಆಗಿತ್ತು ಆವಾಗಲೇ. ಇಲ್ಲಿವರೆಗೂ ಬಂದಿದ್ದೀವಿ, ದೇವ್ರ ಪ್ರಸಾದ ತಗೊಂಡು ಹೋಗೋಣ ಅಂತ ಹೇಳಿ ಹಾಗೆ ಪ್ರಸಾದ ತೊಗೊಳೋಕ್ಕೆ ಬಂದ್ವಿ. ಪ್ರಸಾದದವ್ರ ಹತ್ರ ನಮ್ಮ ಯಜಮಾನರು ಮಾತಾಡ್ತಾಯಿದ್ರು, ಡೈಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಆಗುತ್ತೆ ಹಾಗೆ ಹೀಗೆ ಅಂತ ಅವ್ರನ್ನೆಲ್ಲ ವಿಚಾರಿಸ್ತಾ ಇದ್ದರು. ಅಷ್ಟೊತ್ತಿಗೆ ಮಕ್ಕಳು ತಟ್ಟೆ ಎಲ್ಲ ತೊಳ್ಕೊಂಡು ಬಂದು ಅವರೇ ಪ್ರಸಾದ ಹಾಕ್ಕೊಳ್ತಾಯಿದ್ರು. ಅವ್ರು ಬಂದು ಹಾಕ್ಕೊಳ್ಳೋ ಅಷ್ಟರಲ್ಲಿ ನಾವೇ ಹಾಕ್ಕೊತೀವಿ ಬಿಡ್ರಿ ಅಂಕಲ್ ಅಂತ ಹೇಳಿ ತಾವೇ ಪ್ರಸಾದ ಹಾಕ್ಕೊಂಡ್ರು. ಹೀಗೆ ಪ್ರಸಾದ ಮುಗಿಸ್ಕೊಂಡು ಮದ್ಲಗಟ್ಟೆ ಆಂಜನೇಯನ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಅಲ್ಲೊಂದು ನಾಯಿ ಬಹಳ ಸುಂದರವಾಗಿತ್ತು. ನನ್ನ ಮಗನಿಗಂತೂ ಇವನು ಎರಡನವನಿಗೆ ಬಹಳ ಇಷ್ಟ ನಾಯಿ ಅಂದರೆ. ಥ್ಯಾಂಕ್ ಯು ಎಲ್ರಿಗೂ. ಮತ್ತೆ